ಚಿತ್ರದುರ್ಗ ಸ್ವಾಮಿ ನೀವು ಪಾರ್ಟ್ನರ್ಶಿಪ್ನ ತೊಗೊಂಡು ಹೆಲಿಕಾಪ್ಟರ್ ನಮ್ಮಲ್ಲಿ ಇರಲಿಲ್ಲ. ಹಾಂ, ಚಿತ್ರದುರ್ಗ ಸ್ವಾಮಿ ಜೋಡ ಇರೋದು ಹೆಲಿಕಾಪ್ಟರ್ ಇತ್ತೊಂದು. ಈಗ ಸ್ವಾಮಿನ ಒಳಗೆ ಕಳ್ಸೋದು ಬಿಡ್ರಿ, ಅವ ಏನು ಮಾಡೋದತ್ತ. ಈಗ ಯಡಿಯೂರಪ್ಪನ ಅದೇ ಕೇಸ್ನಾಗ್ಯದ, ಸೇಮ್ ಕೇಸೇ ಇದೆ ಎರಡು. ಅದಕ್ಕೆ ನಾನು ಹೇಳ್ತೀನಿ, ಕರ್ನಾಟಕದಲ್ಲಿ ಬಿ ಜೆ ಪಿ ಉಳಿಸ್ಬೇಕಾದ್ರೆ ಯಡಿಯೂರಪ್ಪ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಆಗ್ಬೇಕು. ಇಲ್ಲ ಅಂದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಭವಿಷ್ಯ ಭಾಳ ಕಡಿಮೆ ಇದೆ. ಯತ್ನಾಳ್ ವಾಪಸ್ ಬಿಜೆಪಿ ಕರೆತರ್ಬೇಕಂತೇಳಿ ಹಲವಾರು ಜನರು ಪರೋಕ್ಷವಾಗಿ ತೆರೆಮರೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡ್ರಿ, ಮಾಡೇ ಮಾಡ್ತಾರೆ. ಯಾಕಂದ್ರೆ ಗೊತ್ತಿದೆ, ಇಡೀ ರಾಜ್ಯದಲ್ಲಿ ಹಿಂದುತ್ವದ ಪರವಾಗಿ ಗಟ್ಟಿದ್ವಿ ನಾವೇ. ವಿಜೇಂದ್ರ ಅಂದ್ರೆ ಹಿಂದುತ್ವ ಕಾರ್ಯಕರ್ತರಿಗೆ ಏನಾರು ಆದಾಗ ಹೋಗಿ ಏನಾರು ಮಾಡ್ಯಾನ, ಎಲ್ಲರೂ ವಿಧಾನಸಭಾದಾಗ ಹಿಂದೂಗಳ ಪರವಾಗಿ ಮಾತಾಡ್ಯಾನ. ಒಂದು ಇಂಟರ್ವ್ಯೂ ಹೇಳ್ತಾನೆ, ಡಿ ಕೆ ಶಿವಕುಮಾರ್ ನಾವು ಬಿಸ್ನೆಸ್ ಪಾರ್ಟ್ನರ್ ಅದೇ ಹೇಳ್ತಾರೆ. ಅಂದಾಗ ಇವರೆಲ್ಲ ಹೊಂದಾಣಿಕೆ ಒಳಪ್ಪಂದು ಮಾಡ್ಕೊಂಡ್ರು. ಬಿ ಜೆ ಪಿ ಕಾರ್ಯಕರ್ತರು ಸಾಯ್ಲಕತ್ತಾರೆ, ಕೇಸ್ ಹಾಕ್ಲಕತ್ತಾರೆ. ಈಗ ನನ್ನ ಮ್ಯಾಗ 58 ಕೇಸ್ ಹಾಕಿದ್ರು. ಮೊನ್ನೆ ಮತ್ತೊಂದು ಕೇಸ್ ಹಾಕಿದ್ರು ಬಿಜಾಪುರನಾಗ. ತಹಸೀಲ್ದಾರ್ ಕಡೆ ನನಗೆ ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡಬಾರ್ದು, ರೋಡಿ ಸೀಟ್ನಾಗ ಹಾಕಬಾರ್ದು ಅಂತ ಕೇಳ್ತಾರೆ. ನಾನು ನೀವು ಹೈಕೋರ್ಟಿನ ಆರ್ಡರ್ ತೋರಿಸ್ತೀನಿ, ನಿಮ್ಗೆ ಇಟ್ಟು ಚೀಮಾರಿ ಹಾಕ್ಯಾರ ತಹಸೀಲ್ದಾರ್ಗೆ ಮತ್ತು ಇಲ್ಲಿ ಅವ್ರ ಅಧಿಕಾರಿಗಳಿಗೆ. ನಿಮ್ಮ ಮಾನ ಮರ್ಯಾದೆ ಐತೇನೋ, ಇಂತಿಂಥ ವರ್ಡ್ ಉಪಯೋಗ ಮಾಡ್ಯಾರ ಹೈಕೋರ್ಟ್ ಜಡ್ಜು. ಈ ವ್ಯಕ್ತಿ ಬಗ್ಗೆ ನೀವು ಹಿಂಗೆಲ್ಲ ಇದು ಮಾಡಿರಿ, ಎಲ್ಲ ಕೇಸ್ ಖುಲಾಸೆ ಆಗ್ಯಾವ. ಅಂಥ ಕೇಸ್ ನರೇಂದ್ರ ಮೋದಿ ಅವ್ರು ಪ್ರಧಾನಮಂತ್ರಿ ಆಗಾಗ ನನ್ನ ಮ್ಯಾಗ 26 ಕೇಸ್ ಹಾಕಿದ್ರು. ಎಲ್ಲ ಕೇಸ್ಗಳು ಅಕ್ವಿಟ್ ಆಗ್ಯಾವ, ಎಲ್ಲನೂ ನಿರ್ದೋಷ ಅಂತೇಳಿ ಎಲ್ಲನೂ ನಮ್ಮ ಬಿಡುಗಡೆ. ಅವು ಸಹಿತ ಕೇಸ್ ಸೇರಿಸಿ 58 ಅಂತೇಳಿ. ಅಂದ್ರೆ ಇವ್ರ ಬಳಿ ಮಾಹಿತಿ ಇಲ್ಲ. ಈಗ ಹೊಸದಾಗೇನು IGP ಬಂದಾರಲ್ಲ, ಸಲೀಮತ್ ಬಂದಾರ, ಯಾರು ಇನ್ಚಾರ್ಜು. ಅವ್ರು ಮೊದಲು ಕೆಲಸ ಏನು ಮಾಡಿದ್ರು ಅಂದ್ರೆ ಚಾರ್ಜ್ ತೊಗೊಂಡೇನೆ ಯತ್ನಾಳ ವಿರುದ್ಧ 8 ಕೇಸ್ ಅದಾವ. ಸಲೀಮ್ ಅಂದ್ಕೊಳ್ಳೇನೆ ಮತ್ತು ಅವ್ರು ಮಾಡೋರೇ ಅಲ್ಲ. ಮುಷರಫ್ ಸಲೀಮ ಬಂದ್ರೆ ಮತ್ತೆ ಇದೇ ಕೆಲಸ ಆಗೋದು. ಹಾಂ, ಪರ್ವೇಜ್ ಮುಷರಫ್ನಾಗ ನನ್ನ ಮ್ಯಾಗ ಅವ್ರಿಗೆ ಪ್ರಯತ್ನ ಮಾಡ್ಯಾರ. ಅದಕ್ಕೆ ಮೊನ್ನೆ ಮುಖ್ಯಮಂತ್ರಿ ಗರಂ ಆಗ್ಯಾರ. ಏನು ನೀವು ಕೇಸ್ ಸರಿಯಾಗಿ ಯತ್ನಾಳವನ್ನೆಲ್ಲ ಕೇಸ್ ಬಿಟ್ಟು ಹೋಗಲ್ಲ, ಇದು ಹ್ಯಾಂಗಿದು ಅಂತೇಳಿ. ಚಿತ್ರದುರ್ಗ ಸ್ವಾಮಿ ನೀವು ಪಾರ್ಟ್ನರ್ಶಿಪ್ನ ತೊಗೊಂಡು ಹೆಲಿಕಾಪ್ಟರ್ ನಮ್ಮಲ್ಲಿ ಇರಲಿಲ್ಲ. ಹಾಂ, ಚಿತ್ರದುರ್ಗ ಸ್ವಾಮಿ ಜೋಡ ಇರೋದು ಹೆಲಿಕಾಪ್ಟರ್ ಇತ್ತೊಂದು. ಈಗ ಸ್ವಾಮಿನ ಒಳಗೆ ಕಳ್ಸೋದು ಬಿಡ್ರಿ, ಅವ ಏನು ಮಾಡೋದತ್ತ. ಈಗ ಯಡಿಯೂರಪ್ಪನ ಅದೇ ಕೇಸ್ನಾಗ್ಯದ, ಸೇಮ್ ಕೇಸೇ ಇದೆ ಎರಡು. ಅದಕ್ಕೆ ನಾನು ಹೇಳ್ತೀನಿ, ಕರ್ನಾಟಕದಲ್ಲಿ ಬಿ ಜೆ ಪಿ ಉಳಿಸ್ಬೇಕಾದ್ರೆ ಯಡಿಯೂರಪ್ಪ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಆಗ್ಬೇಕು. ಇಲ್ಲ ಅಂದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಭವಿಷ್ಯ ಭಾಳ ಕಡಿಮೆ ಇದೆ. ಯತ್ನಾಳ್ ವಾಪಸ್ ಬಿಜೆಪಿ ಕರೆತರ್ಬೇಕಂತೇಳಿ ಹಲವಾರು ಜನರು ಪರೋಕ್ಷವಾಗಿ ತೆರೆಮರೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡ್ರಿ, ಮಾಡೇ ಮಾಡ್ತಾರೆ. ಯಾಕಂದ್ರೆ ಗೊತ್ತಿದೆ, ಇಡೀ ರಾಜ್ಯದಲ್ಲಿ ಹಿಂದುತ್ವದ ಪರವಾಗಿ ಗಟ್ಟಿದ್ವಿ ನಾವೇ. ವಿಜೇಂದ್ರ ಅಂದ್ರೆ ಹಿಂದುತ್ವ ಕಾರ್ಯಕರ್ತರಿಗೆ ಏನಾರು ಆದಾಗ ಹೋಗಿ ಏನಾರು ಮಾಡ್ಯಾನ, ಎಲ್ಲರೂ ವಿಧಾನಸಭಾದಾಗ ಹಿಂದೂಗಳ ಪರವಾಗಿ ಮಾತಾಡ್ಯಾನ. ಒಂದು ಇಂಟರ್ವ್ಯೂ ಹೇಳ್ತಾನೆ, ಡಿ ಕೆ ಶಿವಕುಮಾರ್ ನಾವು ಬಿಸ್ನೆಸ್ ಪಾರ್ಟ್ನರ್ ಅದೇ ಹೇಳ್ತಾರೆ. ಅಂದಾಗ ಇವರೆಲ್ಲ ಹೊಂದಾಣಿಕೆ ಒಳಪ್ಪಂದು ಮಾಡ್ಕೊಂಡ್ರು. ಬಿ ಜೆ ಪಿ ಕಾರ್ಯಕರ್ತರು ಸಾಯ್ಲಕತ್ತಾರೆ, ಕೇಸ್ ಹಾಕ್ಲಕತ್ತಾರೆ. ಈಗ ನನ್ನ ಮ್ಯಾಗ 58 ಕೇಸ್ ಹಾಕಿದ್ರು. ಮೊನ್ನೆ ಮತ್ತೊಂದು ಕೇಸ್ ಹಾಕಿದ್ರು ಬಿಜಾಪುರನಾಗ. ತಹಸೀಲ್ದಾರ್ ಕಡೆ ನನಗೆ ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡಬಾರ್ದು, ರೋಡಿ ಸೀಟ್ನಾಗ ಹಾಕಬಾರ್ದು ಅಂತ ಕೇಳ್ತಾರೆ. ನಾನು ನೀವು ಹೈಕೋರ್ಟಿನ ಆರ್ಡರ್ ತೋರಿಸ್ತೀನಿ, ನಿಮ್ಗೆ ಇಟ್ಟು ಚೀಮಾರಿ ಹಾಕ್ಯಾರ ತಹಸೀಲ್ದಾರ್ಗೆ ಮತ್ತು ಇಲ್ಲಿ ಅವ್ರ ಅಧಿಕಾರಿಗಳಿಗೆ. ನಿಮ್ಮ ಮಾನ ಮರ್ಯಾದೆ ಐತೇನೋ, ಇಂತಿಂಥ ವರ್ಡ್ ಉಪಯೋಗ ಮಾಡ್ಯಾರ ಹೈಕೋರ್ಟ್ ಜಡ್ಜು. ಈ ವ್ಯಕ್ತಿ ಬಗ್ಗೆ ನೀವು ಹಿಂಗೆಲ್ಲ ಇದು ಮಾಡಿರಿ, ಎಲ್ಲ ಕೇಸ್ ಖುಲಾಸೆ ಆಗ್ಯಾವ. ಅಂಥ ಕೇಸ್ ನರೇಂದ್ರ ಮೋದಿ ಅವ್ರು ಪ್ರಧಾನಮಂತ್ರಿ ಆಗಾಗ ನನ್ನ ಮ್ಯಾಗ 26 ಕೇಸ್ ಹಾಕಿದ್ರು. ಎಲ್ಲ ಕೇಸ್ಗಳು ಅಕ್ವಿಟ್ ಆಗ್ಯಾವ, ಎಲ್ಲನೂ ನಿರ್ದೋಷ ಅಂತೇಳಿ ಎಲ್ಲನೂ ನಮ್ಮ ಬಿಡುಗಡೆ. ಅವು ಸಹಿತ ಕೇಸ್ ಸೇರಿಸಿ 58 ಅಂತೇಳಿ. ಅಂದ್ರೆ ಇವ್ರ ಬಳಿ ಮಾಹಿತಿ ಇಲ್ಲ. ಈಗ ಹೊಸದಾಗೇನು IGP ಬಂದಾರಲ್ಲ, ಸಲೀಮತ್ ಬಂದಾರ, ಯಾರು ಇನ್ಚಾರ್ಜು. ಅವ್ರು ಮೊದಲು ಕೆಲಸ ಏನು ಮಾಡಿದ್ರು ಅಂದ್ರೆ ಚಾರ್ಜ್ ತೊಗೊಂಡೇನೆ ಯತ್ನಾಳ ವಿರುದ್ಧ 8 ಕೇಸ್ ಅದಾವ. ಸಲೀಮ್ ಅಂದ್ಕೊಳ್ಳೇನೆ ಮತ್ತು ಅವ್ರು ಮಾಡೋರೇ ಅಲ್ಲ. ಮುಷರಫ್ ಸಲೀಮ ಬಂದ್ರೆ ಮತ್ತೆ ಇದೇ ಕೆಲಸ ಆಗೋದು. ಹಾಂ, ಪರ್ವೇಜ್ ಮುಷರಫ್ನಾಗ ನನ್ನ ಮ್ಯಾಗ ಅವ್ರಿಗೆ ಪ್ರಯತ್ನ ಮಾಡ್ಯಾರ. ಅದಕ್ಕೆ ಮೊನ್ನೆ ಮುಖ್ಯಮಂತ್ರಿ ಗರಂ ಆಗ್ಯಾರ. ಏನು ನೀವು ಕೇಸ್ ಸರಿಯಾಗಿ ಯತ್ನಾಳವನ್ನೆಲ್ಲ ಕೇಸ್ ಬಿಟ್ಟು ಹೋಗಲ್ಲ, ಇದು ಹ್ಯಾಂಗಿದು ಅಂತೇಳಿ.